ಬಿಜೆಪಿ ಆರೋಪ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಗಂಭೀರ ಆರೋಪ. ಅಲ್ಲ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ದು ಇಂಪ್ರೂವ್ ಆಗಿದೆ. ಬಿಜೆಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಆಡಳಿತದಲ್ಲಿ ಗೃಹ ಮಂತ್ರಿಗಳೇ ಪಾಪ ಅರ್ಗ ಜ್ಞಾನೇಂದ್ರ ಅವರು ಮೈಸೂರಲ್ಲಿ ಆ ಹೆಣ್ಮಗು ಯಾಕೆ ಹೋಗ್ಬೇಕಾಯ್ತು ಅಷ್ಟೊತ್ತಲ್ಲಿ ಅಂತ ಕೇಳ್ತಾರೆ ಅಲ್ವಾ. ಆಮೇಲೆ ಈಶ್ವರಪ್ಪನವರು 144 ಸೆಕ್ಷನ್ ಜಾರಿ ಇದ್ರು ಕೂಡ ಅವರೇ ಮೆರವಣಿಗೆ ಮಾಡ್ತಾ ಇದ್ರು. ಆಮೇಲೆ ಬಿಜೆಪಿ ಇವರು ಕಾರ್ಯಕರ್ತರು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅವರು ಪೊಲೀಸ್ ನೈತಿಕಗಿರಿ ಎಲ್ಲ ಕಡೆ ಮಾಡ್ತಾ ಇದ್ರು. ನಮ್ಮ ಕಾಂಗ್ರೆಸ್ನವರೆಲ್ಲ ನಾವು ಈ ರೀತಿ ಮಾಡ್ತಾ ಇದ್ದೀವ ಪೊಲೀಸ್ ನೈತಿಕಗಿರಿ? ಅಥವಾ ನಮ್ಮ ಮಂತ್ರಿಗಳು ಯಾರಾದರೂ ಈಶ್ವರಪ್ಪ ಅವರು 144 ಸೆಕ್ಷನ್ ಇದ್ರು ಕೂಡ ಮೆರವಣಿಗೆಯಲ್ಲಿ ಹೋದ್ರಲ್ಲ, ಆ ಥರ ನಮ್ಮ ಯಾರನ್ನ ಮಾಡ್ತಾ ಇದ್ದಾರಾ? ಅವ್ರು ಹೇಳೋದು ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸ್ ಅಂತಾರೆ, ಆಮೇಲೆ ಉದಯಗಿರಿ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸರ್. ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಅವ್ರ ಕಾಲದಲ್ಲಿ ಆಗಿಲ್ವಾ? ಅವ್ರು ಅದನ್ನೇ ಹೇಳ್ತಾರೆ ಸರ್, ನಮ್ಮ ಕಾಲದಲ್ಲಿ ಅಂತ ಘಟನೆಗಳು ಆಗಿಲ್ಲ. ಆಗಿತ್ತು, ಅವ್ರ ಕಾಲದಲ್ಲಿ ಆಗಿತ್ತು. ಇದು ಇವರೆಲ್ಲ ಇದೊಂದು ಆಯ್ತಲ್ಲ, ಅವ್ರಿಗಾಯ್ತಲ್ಲ. ನಿಮ್ಮ ಪಕ್ಷದ ನಾಯಕರೆಲ್ಲ ಸರ್ ಬೆಂಕಿ ಹಾಕಿತ್ತು. ಈಗ ತಪ್ಪುಗಳು ಆಗುತ್ತೆ, ಅದು ಕರೆಕ್ಟಾಗಿ ಪೊಲೀಸ್ ಇಲಾಖೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆಕ್ಟ್ ಮಾಡಿದಾರಲ್ಲ, ಆಕ್ಟ್ ಮಾಡಿ ಅವನ್ನೆಲ್ಲ ಜೈಲಿಗೂ ಕಳಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರೀ ಕೊಲೆಗಳೇ ಆಗ್ತಾ ಇತ್ತೋ ಇಲ್ವೋ? ಬಿಜೆಪಿ ಕಾಲದಲ್ಲಿ ಸತತವಾಗಿ ಆ ಕಡೆನೂ ಕೊಲೆಗಳಾಗೋದು, ಈ ಕಡೆನೂ ಕೊಲೆಗಳಾಗೋದು. ಆ ಕೊಲೆಗಳು ನಾನು ಗೃಹ ಮಂತ್ರಿ ಆದ್ಮೇಲೆ ತಾನೇ ನಿಂತಿತ್ತು.